ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಸಂತಾಪಘ್ನಂ ಸಕಲ ಜಗತಾಂ ಶಾರ್ಂಗಜಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತ ಮತಸೇ ಗುಚ್ಛ ಸಚ್ಛಾಯ ಕಾಯಂ ವೈಕುಂಠಾಖ್ಯಂ ಮುನಿಜನ ಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಆತ್ಮೀಯರೇ, ಇಂದು 16ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಸೋಮವಾರ. ಇಂದಿನ ದಿವಸದ ಪಂಚಾಂಗವನ್ನು ನೋಡೋಣ. ರಾಶಿಫಲಕ್ಕೆ ಹೋಗೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಶಿವನಾಮ ಯೋಗ ಇದೆ, ತೈತಲಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ದ್ವಾದಶಿ ತಿಥಿ ಆದ್ದರಿಂದ ಇವತ್ತಿನ ದಿವಸ ಪ್ರದೋಷ ಪೂಜೆ ಇರತಕ್ಕಂತಹದ್ದು. ತ್ರಯೋದಶಿಯೋ ಬಂದಿರ್ತದೆ. ಸೋಮ ಪ್ರದೋಷವಾಗಿರತಕ್ಕಂತಹದ್ದು. ಈ ಸೋಮ ಪ್ರದೋಷದ ಮಹತ್ವ ಏನು ಹೇಳುವಂತಹದ್ದನ್ನು ನೋಡೋಣ. ಮೊದಲು ರಾಶಿ ಫಲವನ್ನು ಚಿಂತನೆ ಮಾಡೋಣ. ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳು ಮೇಷಾದಿ 12 ರಾಶಿಗಳತ್ತ ಗಮನ ಹರಿಸಿದಾಗ ಪ್ರತಿಯೊಂದು ಜೀವಿಗೂ ಸಹಿತವಾಗಿ ಒಂದಲ್ಲ ಒಂದು ರೋಗಗಳಾಗಿರಲಿ, ದೋಷಗಳಾಗಿರಲಿ ಅಥವಾ ಪರಿಹಾರವಾಗಿರಲಿ ಸಿಗ್ತದೆ. ಹೀಗಿರುವಾಗ ಯಾವ ಯಾವ ರಾಶಿಯವರಿಗೆ ಇವತ್ತಿನ ದಿವಸ ಏನೇನು ಅನುಕೂಲತೆಗಳಿದೆ ಹೇಳುವಂತಹದ್ದನ್ನು ರಾಶಿ ಫಲದಲ್ಲಿ ನೋಡೋಣ. ಮೊದಲು ಮೇಷರಾಶಿ. ಅಶ್ವಿನಿ ಭರಣೆ ಕೃತ್ತಿಕಾ ಪಾದಂ ಮೇಷರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು. ಈ 9 ಪಾದದವರಿಗೆ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಂತಹ ಕುಜನು ಲಾಭ ಭಾವದಲ್ಲಿದ್ದಾನೆ. ಒಂದು ದೃಷ್ಟಿಯಲ್ಲಿ ನೋಡುವಾಗ ಲಾಭ ಅಂತ ಕಾಣಿಸ್ತದೆ, ಆದರೆ ಕುಜ ಬೆಂಕಿ, ಆದ್ದರಿಂದ ಎಲ್ಲ ಸುಟ್ಟು ಹೋಗ್ತದೆ, ನಷ್ಟ ಆಗಿ ಹೋಗ್ತದೆ, ಕರಕಲಾಗಿ ಹೋಗ್ತದೆ, ಕರಗಿ ಹೋಗ್ತದೆ. ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಬೇಕಾಗಿರತಕ್ಕಂತಹದ್ದು ಮೇಷರಾಶಿಯವರು. ಮೇಷರಾಶಿಯಲ್ಲೇ ರಾಹು ಇದ್ದಾನೆ. ಹೀಗಾಗಿ ನಾಗದೋಷ ನಿಮಗೆ ಬಾಧೆಯಾಗಿ ಕಾಣಿಸುವಂತಹ ಸಾಧ್ಯತೆ. ಕೆಲವರಿಗೆ ಚರ್ಮ ರೋಗಗಳು, ದೇಹದಲ್ಲಿ ಅಲರ್ಜಿ, ಬೆನ್ನಿನಲ್ಲಿ ಸದಾಕಾಲದಲ್ಲೂ ನೋವು, ಜೊತೆಯಲ್ಲಿ ಮಾನಸಿಕವಾದಂತಹ ಹಿಂಸೆ. ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರನೂ ಸಹಿತವಾಗಿ ಕುಂಭರಾಶಿಗೆ ಬಂದಿದ್ದಾನೆ ಅಂತ ಆದಾಗ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಸೇವೆ, ಕಾಲಭೈರವನ ಅನುಗ್ರಹ. ಈ 2 ದೇವರನ್ನು ಇವತ್ತಿನ ದಿವಸ ನೀವು ನಂಬಿಕೊಂಡಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಮತ್ತು 9 ಇವತ್ತಿನ ದಿವಸ ಬಳಸಿಕೊಳ್ಳಿ. ಹಳದಿ ವಸ್ತ್ರ, ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಕ್ಕಾಗಿರಲಿ, ಆರಾಮ ಶಾಲೆಗಾಗಿರಲಿ ಅಥವಾ ಉದ್ಯಾನವನಕ್ಕಾಗಿರಲಿ ನೀವು ಇವತ್ತಿನ ದಿವಸ ಪ್ರಯಾಣಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ವೃಷಭರಾಶಿಯವರಿಗೆ ಕೃತ್ತಿಕಾ, ರೋಹಿಣಿ, ಮೃಗಶಿರಾರ್ಧಂ, ವೃಷಭ. ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 2 ಪಾದವನ್ನು ಸೇರಿಸಿದ್ದಾರೆ. ಈ 9 ಪಾದದವರಿಗೆ ಏನು? ಈಗಾಗಲೇ ಶುಕ್ರ ಉಚ್ಚನಾಗಿದ್ದಾನೆ. ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ. ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಅಭಿವೃದ್ಧಿ ಇದೆ. ತೋಟದಲ್ಲಿ ಉತ್ಪನ್ನವಾಗುವಂತಹ ವಸ್ತುಗಳು, ಏಲಕ್ಕಿ ಆಗಿರಬಹುದು, ಕೋಕಮ್ಮ ಆಗಿರಬಹುದು, ಕರೆಮೆಣಸಾಗಿರ್ಬೋದು, ಒಟ್ಟಾರೆ ತೋಟೋತ್ಪನ್ನ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ನೀವು ಹಾರ್ಡ್ವೇರ್ನಲ್ಲಿದ್ದೀರಿ ಅಥವಾ ನೀವು ಇಂಜಿನಿಯರ್ ಆಗಿದ್ದೀರಿ, ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ, ಹೆಣ್ಣು ಮಕ್ಕಳಿಗೆ ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆಗಳು. ಭೂ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಸ್ವಲ್ಪ ನಷ್ಟ ಸಂಭವ. ದೋಷ ನಿವಾರಣೆಗಾಗಿ ಭೂವರಾಹ ಶಾಂತಿಯನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಭೂವರಾಹನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಉದ್ಯಾನವನಕ್ಕೆ ಹೋಗುವುದರಿಂದ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಮೃತ್ಯುಂಜಯನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳಿದ್ದಾವೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ ಇವತ್ತಿನ ದಿವಸ 6 ಮತ್ತು 8 ಬಳಸಿಕೊಂಡಾಗ ನಿಮಗೆ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ನೀವು ಬಿಳೆ ಬಣ್ಣ ಮತ್ತು ಕಪ್ಪು ವರ್ಣದ ವಸ್ತ್ರವನ್ನು ಧರಿಸಿದಾಗ ನಿಮಗೆ ಇವತ್ತಿನ ದಿವಸ ಮನಃಶಾಂತಿ ಲಭಿಸುವಂತಹ ಸಾಧ್ಯತೆ. ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಆಗಿರತಕ್ಕಂತಹ ಬುಧನು
ಭಾಗ್ಯದಲ್ಲಿದ್ದಾನೆ. ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣಗಳು. ಕೆಲವರಿಗೆ ಮನಸ್ತಾಪಗಳು ಉಂಟಾಗ್ತದೆ, ಕೆಲವರಿಗೆ ವ್ಯವಹಾರಗಳು ಸರಳವಾಗುವುದಿಲ್ಲ, ಮಾನಸಿಕವಾದಂತಹ ಕ್ಷೋಭೆ ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರ ಸ್ಥಾನದಲ್ಲಿ ಶನಿ ಮಹಾತ್ಮನಿದ್ದಾನೆ, ಜೊತೆಯಲ್ಲಿ ರವಿಯ ಒಟ್ಟಿಗಿದ್ದಾನೆ, ಶುಕ್ರನೂ ಇದ್ದಾನೆ, ಶುಕ್ರನು ಶತ್ರು ರವಿಗೆ. ಆದ್ದರಿಂದ ಶತ್ರುಗಳ ಕಾಟ ಜಾಸ್ತಿ ಆಗುವಂತಹ ಸಂದರ್ಭ. ಅದರಲ್ಲೂ ರಾಜಕೀಯದವ್ರನ್ನ ಎದುರು ಹಾಕಿಕೊಳ್ಳಬೇಡಿ, ಅದರಿಂದ ಏನಾದರೂ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ದೋಷ ನಿವಾರಣೆಗಾಗಿ ಆದಿತ್ಯ ಹೃದಯ ಪಠಣವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಆಗ್ನೇಯ ದಿಕ್ಕು ಅಥವಾ ಪೂರ್ವ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಹಸಿರು ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಬಳಸಿಕೊಳ್ಳುವುದರಿಂದ, ಪಚ್ಚೆಯನ್ನು ಧರಿಸುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಪುನರಸ್ಸು ಪುಷ್ಯ ಆಶ್ಲೇಷಾಂತಂ ಕರ್ಕಾಟಕ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯಭಾವದಲ್ಲಿ ಶುಕ್ರ ಇದ್ದಾನೆ, ಲಾಭಾಧಿಪತಿ. ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು. ಭಾಗ್ಯದಲ್ಲೇ ಶನಿ ಮಹಾತ್ಮನಿದ್ದಾನೆ. ಶನಿ ಮಹಾತ್ಮ ಇದ್ದಾಗ ಸಾಧಾರಣವಾಗಿ ತಂದೆಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು ಮೆಟ್ಟಿಲನ್ನು ಹತ್ತಿ ಇಳಿದು ಮಾಡುವಂತಹ ಸಂದರ್ಭದಲ್ಲಿ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಾಗುವಂತಹ ಸಂಗತಿಗಳಿದ್ದಾವೆ ಇವತ್ತಿನ ದಿವಸ. ನೀವು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ತೋಟಗಾರಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಬಾಳೆಕಾಯಿ, ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದಂತಹ ವಸ್ತುಗಳ ವ್ಯಾಪಾರ ಇತ್ಯಾದಿಗಳಿಂದ ನಿಮಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಆರೋಗ್ಯಕ್ಕಾಗಿ ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಕರ್ಕಾಟಕ ರಾಶಿಯವರು. ದೋಷ ನಿವಾರಣೆಗಾಗಿ ದುರ್ಗಾ ಪ್ರಾರ್ಥನೆ, ಜೊತೆಯಲ್ಲಿ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಸಾಧ್ಯವಾದರೆ ಧರ್ಮಸ್ಥಳ ದೇವರ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಸಾಧ್ಯವಾದರೆ ಅನುಕೂಲ ಇದ್ರೆ ಹೋಗಿ ಬರಲಿಕ್ಕೆ ಏನೂ ತೊಂದರೆ ಇಲ್ಲ. ಹೋಗಿ ಬಂದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಈಗಾಗಲೇ ಸಾಕಷ್ಟು ನೊಂದಿದ್ದೀರಿ, ಬೆಂದಿದ್ದೀರಿ, ಬಸವಳೆದು ಹೋಗ್ಬಿಟ್ಟಿದ್ದೀರಿ. ಅಷ್ಟಮ ಶನಿ, ಅವಮಾನ, ಅಪವಾದ ತಡ್ಕೊಳ್ಳಿಕ್ಕಾಗಲ್ಲ. ಬಂಧುಗಳೆಲ್ಲ ದೂರವಾಗ್ಬಿಟ್ಟಿದ್ದಾರೆ. ನೆಂಟರಿಷ್ಟರು ಮಾತನಾಡಿಸುವುದಿಲ್ಲ. ಮನೆ ಮಂದಿಗಳಿಗೆಲ್ಲ ನೀವು ಬೇಡವಾಗಿದ್ದೀರಿ. ಹಲವಾರು ಸಮಸ್ಯೆಗಳು, ಹಲವಾರು ತೊಂದರೆಗಳು. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ನಷ್ಟ ಸಂಭವ. ವಿದ್ಯಾರ್ಥಿಗಳಿಗೆ ವಿದ್ಯಾಲೋಪ, ಧನಾರ್ಥಿಗಳಿಗೆ ಹಣಕಾಸು ಒದಗೋದಿಲ್ಲ. ಇದೆಲ್ಲ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ. ದೋಷ ಇದೆ, ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಷ್ಟಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಸ್ವಲ್ಪ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡ್ಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ದೋಷ ಕಡಿಮೆ ಆಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ಶಿವಾಲಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಸಿಂಹರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿದ್ದಾನೆ ರವಿ, ಸಪ್ತಮದಲ್ಲೇ ಶುಕ್ರ, ಸಪ್ತಮದಲ್ಲೇ ಶನಿ ಮಹಾತ್ಮ. ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ. ಮಕ್ಕಳು ಹೇಳಿದ ಮಾತನ್ನ ಕೇಳೋದಿಲ್ಲ. ಆರೋಗ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ. ದೇಹದಲ್ಲಿ ಒಂದು ರೀತಿಯಾದಂತಹ ಉಷ್ಣ, ಬೇಗುದಿ ಉಂಟಾಗುವಂತಹ ಲಕ್ಷಣಗಳು. ಕೆಟ್ಟ ಮಾತನ್ನ ಕೇಳಬೇಕಾದಂತಹ ಸಂದರ್ಭ. ಕೆಡುಕಿನ ಶಂಕೆ ಮೂಡುವಂತಹ ಸಾಧ್ಯತೆ. ಇದೆಲ್ಲ ಇರತಕ್ಕಂತಹದ್ದು ಇವತ್ತಿನ ದಿವಸ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ ಪಾರಾಯಣ ಅಥವಾ ಲಲಿತಾ ತ್ರಿಶತಿಯನ್ನು ಓದಿ ಅಥವಾ ಲಲಿತಾ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಕಷ್ಟ ನಿವಾರಣೆಯಾಗ್ತದೆ ಇಂದಿನ ದಿವಸ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಜನ ಸುವಾಸಿನಿಯರಿಗೆ ಅರಿಶಿನ ಕುಂಕುಮ ಕೊಡಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಬಳೆಗಳು, ಹಸಿರು ಬಣ್ಣದ ವಸ್ತುಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಹಸಿರು ಬಣ್ಣದ ಬಳೆ ಕೊಡಿ, ಆಗ ಅನುಕೂಲವಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ನೆಮ್ಮದಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಪಂಚಮ ಭಾವದಲ್ಲಿದ್ದಾನೆ. ದೂರ ದೇಶದಲ್ಲಿ ಅಥವಾ ಪರಸ್ಥಳದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು. ಅಪಘಾತ ಭಯ, ಕುಜ ಅಲ್ವೇ, ಅದರಿಂದ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ರೋಗ ಭಾವದಲ್ಲಿದ್ದಾನೆ. ಆದ್ದರಿಂದ ರೋಗ ವೃದ್ಧಿಯಾಗುವಂತಹ ಲಕ್ಷಣ.
ಕೆಲವರಿಗೆ ಈಗ ರೋಗ ಇದ್ದೇ ಇರ್ತದೆ, ರೋಗವೇ ಉಲ್ಬಣವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರು ಜ್ವರಗ್ರಸ್ತರಾಗಿರ್ತೀರಿ, ಕೆಲವರು ಅಲರ್ಜಿಯಿಂದ ಬಳಲ್ತಾ ಇರ್ತೀರಿ, ಕೆಲವರಿಗೆ ಕಿಡ್ನಿ ಸಮಸ್ಯೆ ಇರ್ತದೆ, ಕೆಲವರಿಗಂತೂ ಆಪರೇಷನ್ ಇತ್ಯಾದಿಗಳು. ವೈದ್ಯರ ಸಲಹೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವೈದ್ಯೋ ನಾರಾಯಣೋ ಹರಿಹಿ, ನಾರಾಯಣ ಸ್ಮರಣೆಯನ್ನು ಮಾಡಿಕೊಳ್ಳಿ. ವಿಷ್ಣು ಸಹಸ್ರ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಇಂದಿನ ದಿವಸ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಬಿಳಿ ಬಣ್ಣದ ಹಸುಗಳಿಗೆ ಗೋಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ತುಲಾರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ ಪಂಚಮ ಶನಿ ಕಾಡ್ತಾ ಇದ್ದಾನೆ. ಮಕ್ಕಳಿಂದ ಕಾಟ ಉಂಟಾಗ್ತದೆ. ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ. ತಾವು ಹೇಳಿದ್ದೇ ಸರಿ, ನಿಮ್ಮನ್ನು ಸಹಿತವಾಗಿ ಸರಿದಾರಿಗೆ ತರಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಗುರುವಿನ ಬಲ ಇಲ್ಲ, ಅಷ್ಟಮದಲ್ಲಿ ಗುರು ಇದ್ದಾನೆ. ಹೀಗಾಗಿ ಗುರುವಿನ ಬಲ ಇಲ್ಲದ ಕಾರಣ ಹಣಕಾಸಿಗೆ ತೊಂದರೆ ಉಂಟಾಗ್ತದೆ. ಸಾಲ ವೃದ್ಧಿಯಾಗುವಂತಹ ಲಕ್ಷಣಗಳು, ಸಾಲಗಾರರಿಂದ ತೊಂದರೆ ಉಂಟಾಗ್ತದೆ. ಪರಿಹಾರಕ್ಕೆ ನೀವು ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹದ್ದಿದೆ. ಸಾಧ್ಯವಾದರೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಪಠಣವನ್ನು ಮಾಡಿ ಅಥವಾ ಲಕ್ಷ್ಮೀನಾರಾಯಣ ಮಂತ್ರೋಪಾಸನೆಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳಿ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. ಕೆಂಪು ಬಣ್ಣದ ವಸ್ತ್ರಗಳು ಅಥವಾ ಆಕಾಶ ನೀಲಿ ಬಣ್ಣ ಇವು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಂತೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರು ಸಪ್ತಮ ಸ್ಥಾನದಲ್ಲಿ ಇತ್ತು ನೋಡ್ತಾ ಇದ್ದಾನೆ. ಗುರುವಿನ ದೃಷ್ಟಿ ಬಿತ್ತು ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳು ಅನುಕೂಲ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗಂತೂ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು. ಉಪನಯನಾದಿ ಸಂಸ್ಕಾರವನ್ನು ಮಾಡಿಕೊಳ್ಳುವವರಿಗೆ ಗುರುಬಲ ಚೆನ್ನಾಗಿದೆ, ಮಾಡಿಕೊಳ್ಳಬಹುದು. ಇನ್ನು ವಿದ್ಯಾಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥವರಿಗೂ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಕಾಣುವಂತಹ ಯೋಗ. ಜ್ಞಾನಕಾರಕನ ದೃಷ್ಟಿ ಇದ್ದರಿಂದ ಒಳ್ಳೆಯ ಜ್ಞಾನಿಯಾಗುವಂತಹ ಲಕ್ಷಣಗಳು. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲರೂ ಎಡವಿ ಬೀಳುತ್ತೀರಿ, ಬಿದ್ದು ಪೆಟ್ಟು ಮಾಡ್ಕೊಳ್ತೀರಿ ಅಥವಾ ವಾಹನದಲ್ಲಿ ಪೆಟ್ಟು ಇತ್ಯಾದಿಗಳಾಗುವಂತಹ ಸಾಧ್ಯತೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಶನಿ ಶಾಂತಿ ಮಾಡ್ಕೊಳ್ಳಿ ಅಥವಾ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ರಾಯರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಥವಾ ನೀವೇ ಸ್ವತಃ ನಿಮ್ಮ ಮನೆ ದೇವರ ಉಪಾಸನೆ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. 3. ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ ಆಗುವಂತಹ ಲಕ್ಷಣ ಧನುರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಅಣ್ಣ ತಮ್ಮಂದಿರ ವ್ಯವಹಾರ, ಭಾಗಕ್ಕಾಗಿ ಹೊಡೆದಾಟ, ಬಡದಾಟ, ಕೊಚ್ಚಾಟ, ತಿವಿದಾಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ವಾಹನದಲ್ಲಿ ತೊಂದರೆ, ನಷ್ಟ ಸಂಭವ, ಬಂಧು ಬಾಂಧವರಿಂದ ಟೀಕೆ, ಮನಸ್ತಾಪ, ಮಂಗಲ ಕಾರ್ಯಕ್ಕಾಗಿ ಪರದಾಟ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ. ಕಪ್ಪು ಎಳ್ಳಿನಿಂದ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಮೃತ್ಯುಂಜಯ ಶಾಂತಿ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. 4 ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ನೀಲ ವಸ್ತ್ರ, ಕಪ್ಪು ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಾಡ್ಕೊಳ್ಳಿ ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ದೇಹದಲ್ಲಿ ಜಾಡ್ಯ, ಮನಸ್ತಾಪ, ಯಾರ ಮಾತು ಹಿಡಿಸೋದಿಲ್ಲ. ಒಬ್ಬರೇ ಕುಳಿತುಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತೀರಿ. ಆಲಸ್ಯದಿಂದ ನಿದ್ದೆ ಬರ್ತದೆ, ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಲೋಪ ಉಂಟಾಗುವಂತಹ ಸಾಧ್ಯತೆ ಇಂದಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಮೃತ್ಯುಂಜಯನ ಉಪಾಸನೆ ಒಳ್ಳೆಯದು. ಸಾಧ್ಯವಾದರೆ ಕಾಡುಗೆರೆ ಸಮೀಪದಲ್ಲಿರತಕ್ಕಂತಹ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹದ್ದಿದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. 8, 4, 7 ಇವು 3 ಸಂಖ್ಯೆಗಳು ನಿಮಗೆ ಅನುಕೂಲ ಇದೆ. ಉತ್ತರ ದಿಕ್ಕಿನಲ್ಲಿ ಅನುಕೂಲ. ಚಿತ್ರವರ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ದೇಹ ಜಾಡ್ಯ, ಗದೆಯಲ್ಲಿ ಶುಕ್ರನೂ ಶಹಿತವಾಗಿದ್ದಾನೆ. ನವವಸ್ತ್ರ ಧಾರಣೆ, ಹೊಸ ವಸ್ತ್ರ ಖರೀದಿ ಅಥವಾ ಹೊಸ ವಸ್ತ್ರ ಧಾರಣೆ ಮಾಡುವಂತಹ ಒಂದು ಸುಯೋಗದ ಕಾಲ. 4ನೇ ಮನೆಯಲ್ಲಿ ಗುರು ಇದ್ದಾನೆ. ವಾಹನ ಬದಲಾಯಿಸಬೇಕು ಅನ್ನುವಂತಹ ಮನಸ್ಸು, ತುಮರಕ್ಕೆ ಒಳಗಾಗ್ತೀರಿ. ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಲಕ್ಷಣ ಇದೆ. ಇವತ್ತಿನ ದಿವಸ ನಷ್ಟ ಸಂಭವ, ಹಣ ಕಳ್ಕೊಳ್ತೀರಿ, ಕಳ್ಳರ ಬಾಧೆ ಇತ್ಯಾದಿಗಳು ಉಂಟಾಗುವಂತಹದ್ದಿದೆ. ದೋಷ ನಿವಾರಣೆಗಾಗಿ ಕಾರ್ತಿವೀರ್ಯಾರ್ಜುನ ಜಪಾನುಷ್ಠಾನವನ್ನು ಆಡಿಕೊಳ್ಳೋದು ಒಳ್ಳೆಯದು. ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಜಪಿಸಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ರಾಯರ ಮಂದಿರಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಕೇಸರಿ ಬಣ್ಣದ ಬಟ್ಟೆಗಳು,
ಹಳದಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲ. ಕನಕ ಪುಷ್ಯರಾಗವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ಮೀನರಾಶಿಯವರಿಗೆ 12 ರಾಶಿಯವರು ಇವತ್ತಿನ ದಿವಸ ಸೋಮವಾರವಾದ್ದರಿಂದ ಶಿವಾಲಯಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಅಭಿಷೇಕ ಪ್ರಿಯನಾದಂತಹ ಶಿವಾನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ಆತ್ಮೀಯರೇ, ಇಂದು ಸೋಮವಾರ ಎಂದಾಕ್ಷಣ ನಮಗೆ ನೆನಪಾಗುವುದೇ ಶಿವನನ್ನು. ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗಬೇಕು, ಶಿವನಿಗೆ ಅಭಿಷೇಕ ಮಾಡಿಸಬೇಕು, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸಬೇಕು, ಶಿವನ ಮುಂದಿರುವಂತಹ ಭಸ್ಮವನ್ನ ವಿಭೂತಿಯನ್ನು ಧಾರಣೆ ಮಾಡಬೇಕು ಹೇಳುವಂತಹ ಭಾವನೆ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ನೀವು ಶಿವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋಗಿ. ಇಂದು ಸೋಮ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅತ್ಯಂತ ವಿಜೃಂಭಣೆಯ ಪೂಜೆ ಸಲ್ಲುವಂತಹ ಸಾಧ್ಯತೆ ಇರತಕ್ಕಂತಹ ದೇವತೆಗಳೆಲ್ಲರೂ ಸಹಿತವಾಗಿ ಒಗ್ಗೂಡಿ ಕೈಲಾಸದಲ್ಲಿ ಶಿವನಿಗೆ ಇವತ್ತಿನ ದಿವಸ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವಂತಹ ದಿವಸವಾಗಿದೆ. ಆದ್ದರಿಂದಲೇ ಪ್ರಕೃಷ್ಟವಾದಂತಹ ದೋಷವನ್ನ ಪರಿಹಾರ ಮಾಡುವಂತಹ ಪ್ರದೋಷ ಕಾಲದಲ್ಲಿ ಅರ್ಥಾತ್ ಸಾಯಂಕಾಲದ ಸಂದರ್ಭದಲ್ಲಿ ಶಿವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತದೆ. ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ, ಶಿವನ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿ. ಶಿವನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ಶುಭವಾಗಲಿ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ 18ನೇ ತಾರೀಕಿನ ದಿವಸ ಮಾಂದಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ಯಾರಾದರೂ ಮಾಡಿಕೊಳ್ಳುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಆ ನಂಬರ್ ಅನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.